ನಮಸ್ಕಾರ. ನಮ್ಮ ಸಿದ್ದರಾಮಯ್ಯನವರು ಇವತ್ತಿನ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಆಡುಗಿಡ ಹಾಕಿದ್ರು, ಆಫ್ ಮಾಡಿ ಅದನ್ನ. ಇವತ್ತು ಬಹಳ ವಿಶೇಷವಾಗಿದೆ ದಿನ. ಯಾಕಂತ ಹೇಳಿದ್ರೆ ಜಾಣಿಯರ ನಗೆ ಜಾಗರಣೆನ ಉದಯ ಅವರು ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಉತ್ತಮವಾದಂಥ ಪ್ರೇಕ್ಷಕರನ್ನ ಕೊಟ್ಟಿದ್ದಾರೆ. ಎಂತೆಂಥ ಹಾಸ್ಯ ಕಲಾವಿದರು ಇಲ್ಲಿ ಬಂದು ಮಾತಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ನಾವು ಬಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಇಲ್ಲಿ ಬರಬೇಕು, ಸುಮ್ಮನೆ ಹೋಗ್ಬೇಕು. ಆದರೆ ಉದಯ್ ಅವರು ಹೇಳಿದ್ರು, ನೀವೆರಡು ಮಾತನಾಡ್ಬಿಟ್ರೆ ಜನರ ಜೊತೆ ಭಾಳ ಸಂತೋಷ ಆಗುತ್ತೆ. ಭಾಳ ಒಳ್ಳೆಯ ಕೆಲಸ. ಮಿತವಾದ ಸರಳವಾದ ಪ್ರಶ್ನೆಗಳು ಕೇಳಿ. ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ. ನೀವು ಭಾಳ ರಫ್ ಆಗಿ ಮಾತಾಡ್ತೀರಿ ಅಂತ ಹೇಳ್ತಾರೆ ಜನ, ಏನಂತೀರಿ ಇದಕ್ಕೆ? ರಫ್ ಆಗಿ ಮಾತನಾಡಲಿಲ್ಲ ಅಂದರೆ ಪೊಲೀಸ್ನವ್ರನ್ನ ಮನೆಗೆ ಕಳಿಸ್ಬಿಟ್ಟು ಜೈಲಿನೊಳಗಡೆ ಇಸ್ಪೀಟ್ ಆಡ್ಬಿಡ್ತಾರೆ ಜನಗಳು. ಎಲ್ಲಿ ರಫ್ ಆಗಿರಬೇಕು ನಾವು ಅಲ್ಲಿ ರಫ್ ಆಗಿರಬೇಕು. ಇಲ್ಲ ಅಂತಂದರೆ ಶೀಟ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ಈ ಡೆಲ್ಲಿನವ್ರ ಥರ ಗುಡ್ಸಿ ಗುಂಡಾಂತರ ಮಾಡಿಬಿಡ್ತಾರೆ. ಇನ್ನೊಂದು ಪ್ರಶ್ನೆ ನಿಮಗೆ, ತಂದೆ ಮಕ್ಕಳ ಬಗ್ಗೆ ಸ್ವಲ್ಪ ನಿಮಗೆ ಕೋಪ ಇದೆಯಾ? ಯಾವತ್ತೂ ನಮ್ಮ ತಂದೆ ಮಕ್ಕಳನ್ನ ಎದುರಕೊಂಡೇ ಇರ್ತಿರಲ್ಲ, ಯಾಕೆ? ಈ ಅಪ್ಪ ಮಕ್ಕಳು ಅಣ್ಣ ತಮ್ಮ ಅಂದಮೇಲೆ ಜಗಳ ಬಂದೇ ಬರ್ತದೆ. ಅವೆಲ್ಲ ಶಾಶ್ವತ ಅಲ್ಲ, ಸಣ್ಣ ಪುಟ್ಟವಾಗ ಆಗ್ತದೆ. ಅದರಿಂದ ಅಪ್ಪ ಮಕ್ಕಳು ಕಂಡ್ರೆ ಆಗಲ್ಲ, ಅಣ್ಣ ತಮ್ಮಂದ್ರೆ ಕಂಡ್ರೆ ಆಗಲ್ಲ ಅಂತ ಜಯಮಾನದಲ್ಲಿಲ್ಲ. ಒಂದು ಸತಿ ನಾವು ಇಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ. ನಾನೇ ಮಾತಾಡ್ತಾ ಇದ್ರೆ ತಮ್ಮ ಹತ್ರ ಆ ಜನ ತಪ್ಪಿಕೋತಾರೆ. ಗೀತಾ ಸೂರತ್ಕಲ್ ಅವರು ಒಂದೆರಡು ಪ್ರಶ್ನೆ ಆಡಿಯನ್ಸ್ ಹತ್ರ ಕೇಳಿಸ್ತಾರೆ. ನಾವೇ ಒಂದು 4-5 ಜನನ ಮಧ್ಯ ಕೂರಿಸಿದ್ದೀವಿ ಅಂತ ಅನ್ಕೋಬೇಡಿ. ಯಾರು ಬೇಕಾದರೂ ಪ್ರಶ್ನೆ ಕೇಳ್ಬೋದು. ಯಾರು ಕೈ ಎತ್ತೀರಾ ಅವ್ರ ಹತ್ರ ಮೈಕ್ ಬರುತ್ತೆ. ನೀವು ಏನು ಪ್ರಶ್ನೆ ಸಿದ್ದರಾಮಯ್ಯ ಅವ್ರನ್ನ ಕೇಳಬೇಕೋ ಕೇಳ್ಬೋದು. ಕಾಸು ಕೊಡಿ ಅಂತ ಕೇಳಬೇಡಿ. ಬೇಕಾದ್ರೆ 30 ರೂಪಾಯಿ ಕೊಟ್ಟಿದ್ದೀವಿ, 30 ರೂಪಾಯಿ 1 kg ಅಕ್ಕಿ ತಗೊಂಡು 1 ತಿಂಗಳು ಅಕ್ಕಿ ತಗೊಂಡು 1 kg ಊಟ ಮಾಡ್ಕೊಳ್ಳಿ. ನಮಗೇನೋ ಮಾತಾಡೋಕ್ಕೆ ಹೈಕಮಾಂಡ್ ಆದೇಶ ಆಗಬೇಕು. ನಿಮಗೆ ಮಾತಾಡೋಕ್ಕೆ ಯಾವ ಹೈಕಮಾಂಡು? ನೀವೇ ಕಮಾಂಡು ಮಾತಾಡಿ. ಅಲ್ಲ ಸಿದ್ದರಾಮಣ್ಣವರೇ, ನೀವು ಸಿದ್ದರಾಮಣ್ಣವರ ರಾಮಣ್ಣವರ? ಸಿದ್ದರಾಮಣ್ಣವರು ಗ್ರೇಟ್ ವ್ಯಕ್ತಿ. ಓಕೆ, ನಾವು ಅವರ ಫಾಲೋಯರ್ಸ್ ರಾಮಣ್ಣ ಅಷ್ಟೇ. ಓಕೆ, 2 ಪ್ರಶ್ನೆ ನಿಮಗೆ. 1 ರೂಪಾಯಿ kg ಅಕ್ಕಿ ಕೊಡ್ತಾ ಇದ್ದೀರಲ್ಲ, ಜನ ಸೋಂಬೇರಿಗಳಾಗ್ತಾರೆ ಅನ್ಕೋತೀರಾ? ಅಲ್ಲ ಕಣ್ರಿ, ಬರೋರು ತಿನ್ನಕ್ಕೆ ತಗೊಳ್ಬೇಕು ಅಂತ ನಾವು ಕೊಡ್ತಿರೋದು. ಈ ಶ್ರೀಮಂತರುಗಳು ಕಾರ್ಲು ಹೋಗ್ಬಿಟ್ಟು 30 kg ಎತ್ತಿಗೆ ತೆಗೆದ್ರೆ ಅವ್ರಿಗೆ ನಾಚಿಕೆ ಆಗಲ್ಲ. ಅವ್ರಿಗೆ ಅದನ್ನು ತಗೊಂಡೋಗಿ 1 ರೂಪಾಯಿ kg ಅಕ್ಕಿ ಕೊಡೋದ. ಕೆಲವರು ಕಾಳು ಸಂತೆಯಲ್ಲಿ 10 ರೂಪಾಯಿ 12 ರೂಪಾಯಿ ಕೊಡೋದು. ಅಕ್ಕಿನ ನೈಸ್ ಮಾಡಿಸಿ ಅದನ್ನು 25 ರೂಪಾಯಿ ಮಾರಾಟ ಮಾಡೋದು. ಇದು ನೀವುಗಳು ಮಾಡ್ತಕ್ಕಂಥ ಕೆಲಸ, ಸರ್ಕಾರದವರಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ, ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ಜಯಲಲಿತಮ್ಮನವರು ಎಷ್ಟೊಂದು ಪ್ಯಾಕೇಜ್ ಕೊಡ್ತಾ ಇದ್ದಾರೆ, ನೀವೇನು ಪ್ಯಾಕೇಜ್ ಕೊಟ್ಟಿದ್ದೀರಾ? ಅಲ್ಲ, ಅಮ್ಮ ಕ್ಯಾಂಟೀನ್ ಮಾಡ್ತಾರೋ, ನಾವು ಅಪ್ಪ ಕ್ಯಾಂಟೀನ್ ಮಾಡ್ತೀವಿ. ಅವ್ರು ಏನೇ ಪ್ಯಾಕೇಜ್ ಕೊಟ್ಟರು ಇಲ್ಲಿ ನೀರು ಬಿಟ್ಟರೆ ಅಲ್ಲಿ ಕೆಲಸ ಇಲ್ಲ ಅಂತಂದರೆ ಅವರು ಬಾಯಿ ಪಡ್ಕೊಳ್ಬೇಕಾಗ್ತದೆ. ಮುಖ್ಯಮಂತ್ರಿಗಳಿಗೆ ನಮ್ಮದೊಂದು ಪ್ರಶ್ನೆ ಇದೆ. ನೀವು ಯಾಕೆ ದೇವಸ್ಥಾನ ಹೋಗಲ್ಲ ಅಂತ ಒಂದು ಇದಿದೆ, ಅದಕ್ಕೆ ನಿಮ್ಮ ಸ್ಪಷ್ಟ ಮಾಹಿತಿ ಕೊಡ್ಬೇಕಾ? ಮೂಢನಂಬಿಕೆ ಬಗ್ಗೆ ವಾಮಾಚಾರ ಅದೆಲ್ಲ ನಿಲ್ಲಿಸ್ತೀನಿ. ಈಗ ನಮ್ಮದು ಚಾಮುಂಡೇಶ್ವರಿ ಕ್ಷೇತ್ರ. ದೇವ್ರನ್ನ ಮನುಷ್ಯನಲ್ಲಿ ಪ್ರಾರ್ಥಿಸ್ಕೊಂಡ್ರೆ ಪರಿಶುದ್ಧವಾಗಿರುತ್ತೆ. ಕೆಲವರು 25 ಸತಿ ನಾಮ ಹಾಕೊಂಡು ಮಾಡಬಾರ್ದ ಕೆಲಸ ಮಾಡ್ತಾರೆ. ನೀವೇನಾರ ಕೇರಳಕ್ಕೆ ಆನೆಗಿನೇ ಕೊಡ್ತೀರಾ? ಕೇರಳಕ್ಕೆ ಆನೆ ಕೊಡೋದಲ್ಲ, ಆನೆ ಅಂತ ಪ್ರೀತಿನ ಜನಗಳಿಗೆ ತೋರಿಸ್ಬೇಕು ನಾವು. ಹಲೋ, ಈಗ ಉಂಟೆ ನಾರಾಯಣ ಸ್ವಾಮಿ ಅವರ ತಮ್ಮನ ನೀವು? ಈಗ ಉಂಟೆ ನಾರಾಯಣ ಸ್ವಾಮಿ ತಮ್ಮ? ಹಂಗೇನಿಲ್ಲ, ಆ ಥರ ಬೇಕಾದ್ರೆ ತಿಳ್ಕೊಳ್ಳಿ. ಇವಾಗೆಲ್ಲ ಹೇಳ್ತಾರೆ MP ಎಲೆಕ್ಷನ್, ನಿಮ್ಮ ಇದು ಸಿದ್ದರಾಮಯ್ಯ ಅವ್ರದ್ದು ಕೌಂಟ್ ಡೌನ್ ಟೈಮ್ ಸ್ಟಾರ್ಟ್ ಆಗಿದೆ, MP ಎಲೆಕ್ಷನ್ ಅವತ್ತೆಲ್ಲ ಅಷ್ಟು ಪಂಚಾಯತ್ ಹೋದ್ರೋ ಟೈಮ್ ಸರಿಯಾಗಿ ಕಟ್ಕೊಳಕ್ಕೆ ಹೇಳಿ ಅಂತಂದ್ಬಿಟ್ಟು ನಿಮ್ಮ ಪಕ್ಷದವರೇ ಮಾತಾಡ್ತಾ ಇದಾರೆ. ಪಂಚೆನ ಒಂದ್ಸರಿ ಕಟ್ಟಿದ ಮೇಲೆ ಸಂಜೆ ತನಕ ಅದು ಬಿಚ್ಚಲ್ಲ. ಅದು ಬಿಚ್ಚೋ ಟೈಮ್ ಬಂದಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲ, ನಾವು ನಮ್ಮ ಮನೆಗೆ ಹೋಗೋದು. ನಾವು ನೀವು ನಿಮ್ಮ ಮನೆಗೆ ಹೋಗ್ತೀರಾ?
ಮಾನ್ಯ ಮುಖ್ಯಮಂತ್ರಿಗಳೇ, ಈಗ ಅನ್ನಭಾಗ್ಯನ ಆಯಿತು, ನಿಮ್ಮ ಬ್ಯಾಗಲ್ಲಿ ಇನ್ನೂ ಎಷ್ಟು ಭಾಗ್ಯ ಯೋಜನೆಗಳಿವೆ? ಅನ್ನಭಾಗ್ಯ, ಸಾದಿ ಭಾಗ್ಯ, ಬೇರೆ ಏನೇನು ಯೋಜನೆಗಳಿದೆ? ಭಾಗ್ಯ ಅಂತಕ್ಕಂಥದ್ದು ಒಂದು ಸ್ಕೀಮು, ಅದು ಹೆಣ್ಣು ಅಂತ ತಿಳ್ಕೊ ಮಾತಾಡ್ಬಿಡಿ ನೀವು. ಅದರಿಂದ ಎಲ್ಲ ಭಾಗ್ಯನೂ ತಗೊಂಡು ನಾವು ಜೇಬಿಗೆ ಹಾಕೊಂಡಿಲ್ಲ, ಜನಗಳಿಗೆ ಕೊಟ್ಟಿದ್ದೀವಿ. ಅದರ ಸದುಪಯೋಗ ಪಡಿಸ್ಕೊಂಡ್ರೆ ಜನ ಸದುಪಯೋಗ ಪಡಿಸ್ಕೊಳ್ಬೇಕು, ಇಲ್ಲ ಅಂತಂದರೆ ಜನನೇ ಹಾಳು ಮಾಡಬೇಕು ಹೊರತು ನಾವೇನೂ ಮಾಡೋಂಗಿಲ್ಲ. ಸಿದ್ದರಾಮಯ್ಯ ಅವರೇ, ಇವತ್ತಿನ ಈ ಶಿವರಾತ್ರಿ ಜಾಣಜಾಣಿಯರ ನಗೆ ಜಾಗರಣೆ ಬಗ್ಗೆ ಏನು ಹೇಳ್ತೀರಿ? ಇವತ್ತು ನಗೆ ಜಾಗರಣೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಶಿವರಾತ್ರಿ ಮಾಡ್ತಾಯಿದ್ರು. ಮೊದಲು ನಾವುಗಳು ಕೂಡ ರಾತ್ರಿ ಹೊತ್ತು ಹೋಗಿ ಶಿವನ ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ತಿದ್ವು. ಇತ್ತೀಚೆಗೆ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ಟಿದೆ. ಬೆಳಿಗ್ಗೆ ಹೊತ್ತು ಶಿವನ ಪೂಜೆ ಮಾಡ್ಕೊಂಡು ರಾತ್ರಿ ಹೊತ್ತು ಕೂತ್ಕೊಂಡು ಬೆಳಗಾನ ನಗಬೇಕು ಅಂತ ಹೊಸ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದರ ಮಧ್ಯೆ ಸ್ವಲ್ಪ ಶಿವಂದು ಧ್ಯಾನ ಬರ್ತಕ್ಕಂಥ ಒಂದೊಂದು ಹಾಡುಗಳನ್ನ ಏನಾದರೂ ಇಟ್ಟರೆ ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಪ್ರಶ್ನೆ, ನೀವು ಕೋಟ್ ಏನಾರ ಹೊಲಿಸ್ತಾ ಇದ್ದೀರಾ ಹೆಂಗೆ ಏನಂತ ಗೊತ್ತಾಗ್ತಾ ಇಲ್ಲ. ಶೂಟು ಗೂಟು ಒಂದ್ಸಲ ಹಾಕಿದ್ರೆ ಅವಾಗ ನಮ್ಮ ಮದುವೆ ಫೋಟೋ ನೋಡಿ ಶೂಟ್ಲೇ ನಾನಿರೋದು. ಕೆಲಸ ಏನು ಅಂತ ಹೇಳಿದ್ರೆ, ನಾವು ಹೆಚ್ಚಿಗೆ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಪಾಂಪ್ಲೇಶಲ್ಲಿ ಪರಮೇಶ್ವರ್ ಅವ್ರು ಬರ್ತಾರೆ ಅಂತ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಸ್ವಲ್ಪ ಹಿಂದ್ಗಡೆ ಹೋಗ್ಬಿಟ್ಟು ಟೀ ಕುಡಿತಾ ಇರ್ತೀವಿ. ಅವ್ರು ಬರ್ತಾರೆ, ಮಾತಾಡ್ಸ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದಗಳು.